ಹಾಯ್ ಹಾಲ್. ಇವತ್ತು 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಇತ್ತು. ಅದಕ್ಕೆ ಬೆಳಗ್ಗೆನೇ ಎದ್ದು ಮನೆ ದೇವರಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ವಿಗ್ರಹಗಳಿಗೆಲ್ಲ ಕುಂಕುಮ ಇಟ್ಟು ದೀಪಗಳಿಗೆಲ್ಲ ಬತ್ತಿ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಹೇಳಿ ಫ್ರೆಂಡ್. ನಮ್ಮ ಮನೇಲಿ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಶನಿವಾರ, ಸೋಮವಾರ, ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಿಸ್ ಮಾಡದೇ ಇಲ್ಲ. ಆಮೇಲೆ ಬೆಳಗ್ಗೆನೇ ಇದೆಲ್ಲ ರೆಡಿ ಮಾಡಿಕೊಂಡು ಹಸ್ಬೆಂಡ್ ಹತ್ರ ಬೆಳಗ್ಗೆನೇ ಹೂ ತರಿಸಿ ಕಳ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ನಾನು ಮಾಡೋ ಪೂಜೆ ಈ ಥರ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ, ಕಳಸ ರೆಡಿ ಮಾಡಿಕೊಂಡು ಅದಕ್ಕೆ ಬಟ್ಲಡಿಕೆ ಹಾಕ್ತೀನಿ ನಾನು. ನಾರ್ಮಲ್ ಅಡಿಕೆ ಹಾಕಬಾರ್ದಂತೆ ಕಳಸಕ್ಕೆ, ಬಟ್ಲಡಿಕೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಮತ್ತು ಕಾಯಿನು, ಬೆಳ್ಳಿದಾದರೂ ಆಯಿತು ಯಾವುದಾದ್ರೂ ಆಯಿತು, ಒಂದೆರಡು ಕಾಯಿನು ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ವೀಳ್ಯದೆಲೆಲ್ಲ ಹಾಕಿ ಮನೆ ದೇವರನ್ನು ಅದರಲ್ಲಿ ಬೇಡ್ಕೊಬೇಕು. ಅದಾದಮೇಲೆ ಕಳಸಕ್ಕೆ ಮಲ್ಲಿಗೆ ಹೂ ಸುತ್ತಿ ಅರಿಶಿನ ಕುಂಕುಮ ಇಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಆಗಿತ್ತು, 5:30 ಆಗಿತ್ತು. 6 ಗಂಟೆ ಒಳಗಡೆ ನಾನು ಮಾಮೂಲಿ ಪೂಜೆ ಮಾಡ್ತೀನಿ. ವಾರದ ದಿನ ಬೇಗನೆ ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ಕಳ್ಸಕ್ಕೆ ಒಂದೆರಡು ಎಳೆ ಹೂವು ಹಾಕ್ಬಿಟ್ಟು ಆಮೇಲೆ ಅಲ್ಲಿಂದ ಕಳಸಕ್ಕೆ ನಮಸ್ಕಾರ ಮಾಡಿಕೊಂಡು ದೇವ್ರ ಮನೆಗೆ ಬಂದುಬಿಟ್ಟು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಓಂ ಅಂತ ಸ್ವಸ್ತಿಕ್ ಬರೆದು ಅರಿಶಿನ ಸ್ವಲ್ಪ ಕುಂಕುಮ ಇಟ್ಟು ದೇವ್ರನ್ನ ಸ್ಮರಣೆ ಮಾಡಿ ಕಳ್ಸಕ್ಕೆ ನಮಸ್ಕಾರ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅಮಾವಾಸ್ಯೆ ದಿನ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್. ನೀವು ಒಂದು ಸಲ ಟ್ರೈ ಮಾಡಿ. ಕಳಸಕ್ಕೆಲ್ಲ ರೆಡಿ ಮಾಡಿ ತೆಂಗಿನಕಾಯಿ ಎಲ್ಲ ತೊಗೊಂಬಂದಿಟ್ಟು ಮತ್ತು ವಿಗ್ರಹಗಳನ್ನು ತೊಗೊಂಬಂದು ಕಳಸಕ್ಕೆ ಕೆಳಗಡೆ ಇಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿಟ್ಟೆ. ಇದು ನಮ್ಮ ಮನೆ ದೇವ್ರ ಮನೆ, ಚಿಕ್ಕದಾಗಿದೆ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿದೆ. ಅಲ್ಲಿಂದ ಹೊರಗಡೆ ಬಂದು ಬಾಗಿಲು ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಹಾಗೆ ರಂಗೋಲಿ ಹಾಕಿ ನಾನು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೆ. ನಮ್ಮ ಮನೇಲಿ ನಾಯಿ ಮರಿ ಇದೆ, ಅದು ಇರೋಕ್ಕೆ ಕೊಡಲ್ಲ, ಹಠ ಮಾಡ್ತಾನೆ ತುಂಬ. ಅದಕ್ಕೆ ಬೇಗ ಅರುತ್ತಾನೆ ಅಂದ್ಬಿಟ್ಟು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇದ್ದೆ. ಇನ್ನೂ ಕತ್ಲಾಗಿತ್ತು, ಇನ್ನೂ ಯಾರೂ ಎದ್ದಿತ್ತಿಲ್ಲ. 5 ಕಾಲ ಆಗಿತ್ತು ಆಲ್ರೆಡಿ. ಆಮೇಲೆ ತಂದಿದ್ನಲ್ಲ ಕುಂಬಳಕಾಯಿನ, ಅದು ಸ್ವಲ್ಪ ವೀಡಿಯೋ ಇದಾಗಿಬಿಟ್ಟಿದೆ, ಬೇಜಾರು ಮಾಡ್ಕೊಬೇಡಿ. ಅದನ್ನು ಕುಂಬಳಕಾಯಿನ ಮನೆ ಬಾಗಿಲಿಗೆ ನೀಳಿಸ್ಬಿಟ್ಟು ಅದನ್ನು ತೊಗೊಂಬಂದು ಬಾಗಿಲ ಹತ್ರ ಇಟ್ಕೊಂಡು 2 ಭಾಗ ಮಾಡಿ ಅದರಲ್ಲಿರೋ ತಿರುಳೆಲ್ಲ ನೀಟಾಗಿ ತಗೊಬೇಕು. ನೋಡಿ, ಈ ಥರ ನೀಟಾಗಿ ತಿರುಳೆಲ್ಲ ನೀಟಾಗಿ ತೆಗಿಬೇಕು. ಅದಕ್ಕೆ ಎಣ್ಣೆ ಹಾಕಬೇಕಲ್ವ, ಎಣ್ಣೆ ಬತ್ತಿ ಹಾಕಬೇಕಲ್ವ, ಅದಕ್ಕೆ ನೀಟಾಗಿ ತಿರುಳೆಲ್ಲ ತಗೊಬೇಕು. ಅದಾದಮೇಲೆ ಅರಿಶಿನ ಇರುತ್ತಲ್ಲ ಅದನ್ನು ನೀಟಾಗಿ ಅದಕ್ಕೆ ಎರಡಕ್ಕೂ ನೀಟಾಗಿ ಹಚ್ಬಿಟ್ಟು 9 ಕುಂಕುಮ ಇಡಬೇಕು. 9 ಕುಂಕುಮನ ಸುತ್ತ 9 ಕುಂಕುಮ ಬರಬೇಕದು ಇಟ್ಟು ಮಧ್ಯಕ್ಕೊಂದು ಈ ಥರ ರೆಡ್ ಕಲರ್ ಕುಂಕುಮ ಇಡಬೇಕು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ದೀಪದ ಎಣ್ಣೆ ತಂದಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು, ಮತ್ತು ಕುಂಬಳಕಾಯಿ ಬತ್ತಿ ಅಂದರೆ ಅಲ್ಲಿ ಕುಂಕುಮದ ಅಂಗಡಿಲಿ ಸಿಗುತ್ತೆ ನೋಡಿ, ಇದು ಅದನ್ನು ಹಾಕ್ಬಿಟ್ಟು ಅದ್ರ ಒಳಗಡೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಡಿಪ್ ಮಾಡ್ಕೊಬೇಕು. ನೋಡಿ, ಈ ಥರ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಡಿಪ್ ಮಾಡ್ಕೊಬೇಕು. ಅದು ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಉರಿಯುತ್ತೆ. ನಾನಂತೂ ಇದು 2ನೇ ಸಲ ಹಚ್ಚಿರೋದು. ತುಂಬ ಬೆನಿಫಿಟ್ ಇದೆ, ನನಗಂತೂ ಒಳ್ಳೆಯದಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್. ನಾನು ಈ ಥರ ಮೊಬೈಲ್ ನೋಡ್ಬೇಕಾದ್ರೆ ನೋಡಿ ಕಲ್ತಿದ್ದು. ಹಾಗೆ ಅಲ್ಲಿಂದ ಬಂದು ದೇವ್ರ ಮನೆಗೆ ಬಂದು ಮನೆ ದೇವರಿಗೆ ದೀಪ ಹಚ್ಚಿ ಇಡಬೇಕು. ಪ್ರಸಾದ ಮಾಡಿದ್ದೆ, ಬಾಳೆಹಣ್ಣು ಪಂಚಾಮೃತ ಮಾಡಿದ್ದೆ. ಬೆಳಗ್ಗೆ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ಲ, 5:45 ಆಗಿತ್ತು. ಆಮೇಲೆ ಅಲ್ಲಿಂದ ಬಂದು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರಿಗೆ ಈ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಫೋಟೋ ಇದೆಯಲ್ಲ ಅಲ್ಲಿ ಬಂದು ತುಪ್ಪದ ದೀಪ ಹಚ್ಕೊಬೇಕು. ಯಾವ ದೀಪನಾದರೂ ಆಯಿತು. ನಾನು ಅವತ್ತು ಮಂಗಳವಾರ ಆಗಿತ್ತಲ್ಲ ತುಪ್ಪದ ದೀಪ ಹಚ್ಚುತ್ತಾ ಇದ್ದೆ. ತುಪ್ಪದ ದೀಪ ಹಚ್ಚಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಕೈ ಮುಗಿದ್ಬಿಟ್ಟು ನೋಡಿ, ಇಲ್ಲಿ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಆಚೆ ಕಡೆ ಬಂದುಬಿಟ್ಟು ಕುಂಬಳಕಾಯಿ ದೀಪಕ್ಕೆ 2 ಕಡೆನೂ ಬತ್ತಿ ಹಚ್ಚಬೇಕು. ದೀಪ ಹಚ್ಚಿದ್ಮೇಲೆ ಅದು ಸಂಜೆವರೆಗೂ ಉರಿಯುತ್ತೆ ಫ್ರೆಂಡ್. ಅದು ಒಳ್ಳೆ ಕುಂಕುಮ ಅಂತ ಹಚ್ಚೋದ್ನಲ್ಲ, ಅದರಿಂದ ನಮ್ಮ ಮನೇಲಿ ಯಾರು ಏನೇ ಮಾಡಿಸಿದ್ರು ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗುತ್ತೆ. ನಮ್ಗೆ ಯಾರು ಏನೇ ಮಾಡಿಸಿದ್ರು ಆಚೆ ಹೋಗುತ್ತೆ. ಅದಾದಮೇಲೆ ಬಂದು ಮನೆ ದೇವರಿಗೆ 2 ಊದುಗಡ್ಡಿ ಹಚ್ಚಿ ಮನಸ್ಸಲ್ಲಿ ನಮ್ಗೆ ಏನೇನು ಆಗಬೇಕು ಅವೆಲ್ಲ ಕೇಳಿಕೊಂಡು ನಮ್ಮ ಮನೆ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಬಿದ್ದಿದ್ರು ಅದೆಲ್ಲ ಆಚೆ ಹೋಗಲಿ, ನಮ್ಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ರಾಘವೇಂದ್ರ ಸ್ವಾಮಿ ಫೋಟೋ ಹತ್ರ ಬಂದು ಅಲ್ಲೊಂದು ಸ್ವಲ್ಪ ಪೂಜೆ ಮಾಡಿ ನೋಡಿ, ಈ ಥರ. ನನ್ನ ಮಗಳು ಎದ್ದಿದ್ಲು, ಅವಳೇ ವೀಡಿಯೋಗ್ರಾಫರು, ಅವಳೇ ವೀಡಿಯೋ ಮಾಡ್ತಾಯಿದ್ಲು. ನಂಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳಿದೆ. ಅವಳು ಎದ್ದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನೋಡಿ, ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ದೆ. ಮಹಾಮಂಗಳಾರತಿ ಮಾಡಿ ನನಗಂತೂ ಇದು ಹಚ್ಚಿದ್ಮೇಲೆ ಫ್ರೆಂಡ್ ತುಂಬ ಒಳ್ಳೆಯದಾಗಿದೆ. ಇದು 2ನೇ ತಿಂಗಳು ಹಚ್ಚುತ್ತಾ ಇರೋದು ನಾನು. ಅಮಾವಾಸ್ಯೆ ಹುಣ್ಮೆಗೆ 2ಕ್ಕೂ ಹಚ್ಬೋದಂತೆ. ನಾನು ಹುಣ್ಮೆಗೇನು ಹಚ್ಚಲ್ಲ, ಅಮಾವಾಸ್ಯೆಗೆ ಹಚ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಬಂದು ದೇವರಿಗೆ ಸಮರ್ಪಣೆ ಮಾಡಿ
ಕೈ ಮುಕ್ಕೊಂಡು ಮನೆ ದೇವ್ರ ಹತ್ರ ನಮ್ಮ ಇಷ್ಟಾರ್ಥಗಳೆಲ್ಲ ಹೇಳ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೊಂಡು ಹೊಟ್ಟು ಬೀಳಬೇಕು ಫ್ರೆಂಡ್. ನೋಡಿ, ಆಮೇಲೆ ಮನೆಗೆಲ್ಲ ಧೂಪ ತೋರಿಸ್ಕೊಂಬರ್ಬೇಕು. ರಾಘವೇಂದ್ರ ಸ್ವಾಮಿಗೆ, ಮನೆ ದೇವರಿಗೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ರಾಘವೇಂದ್ರ ಸ್ವಾಮಿಗೆ ಎಲ್ಲ ಧೂಪ ತೋರಿಸಿ ಅಲ್ಲಿಂದ ಆಶೀರ್ವಾದ ತಗೊಂಡು ದೇವ್ರ ಹತ್ರ ಹಾಗೆ ಹೊರಗಡೆ ಬಂದು ಅದಕ್ಕೆ ಕುಂಬಳಕಾಯಿಗೆ ನಮಸ್ಕಾರ ಮಾಡಿಕೊಂಡು ಅದೇ ಅನ್ಕೊಬೇಕು ನಮ್ಮ ಮನೆ ಮೇಲೆ ಯಾರೇ ಏನೋ ದೃಷ್ಟಿ ಇಟ್ಟು ಹೊರಗಡೆ ಹೋಗಬೇಕು ಅಂತ. ಈ ಥರ ಮಾಡಿಕೊಂಡು ಬೀಳಬೇಕು. ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಬೇಕು. ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು